ಇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೇಮ ಪ್ರೇಮ ಅನ್ನುವಾಗ ನಿಮಗೆಲ್ಲರಿಗೂ ಗೊತ್ತಿದೆಯಾ? ಪ್ರೇಮ ಮತ್ತು ಪ್ರೀತಿ ಅಂತಾರಲ್ಲ, ಪ್ರೇಮ ಮತ್ತು ಪ್ರೀತಿ ಎಲ್ಲ ಒಂದೇ. ಅದಕ್ಕಾಗಿ ಪ್ರಾಣ ಕೊಡುವಂತ ಪ್ರೇಮ ಕೂಡ ಇದೆ. ಬೈಬಲಲ್ಲಿ 4 ರೀತಿಯ ಪ್ರೇಮ ಇದೆ. ಪ್ರೇಮ, ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟು ಈ ಲೋಕಕ್ಕೆ ಬಂದನು ಎಂಬುದಾಗಿ ವಾಕ್ಯ ಇದೆಯಲ್ಲ, ಆತನದೊಂದು ಪ್ರೇಮ. ಅದಕ್ಕಾಗಿ ನಿನ್ನ ನೆರೆಹೊರೆಯವರನ್ನೇ ಪ್ರೀತಿಸಬೇಕೆಂಬ ವಾಕ್ಯವು ಧರ್ಮಶಾಸ್ತ್ರ ಅದರಲ್ಲಿ ಅಡಕವಾಗಿದೆಯಲ್ಲ ಎಂಬುದಾಗಿ ನೆರೆಹೊರೆಯನ್ನೇ ಪ್ರೀತಿಸಬೇಕು. ಇನ್ನೊಂದು ಧರ್ಮಶಾಸ್ತ್ರದ ಆಜ್ಞೆಯಲ್ಲಿ ನೋಡುವಾಗ ನಿನ್ನ ಕರ್ತನಾದ ದೇವರನ್ನು ಪೂರ್ಣ ಹೃದಯದಿಂದ ಪೂರ್ಣ ಪ್ರಾಣದಿಂದ ಪ್ರೀತಿಸಬೇಕು. ಇವುಗಳಕ್ಕಿಂತ ಆಜ್ಞೆ ಬೇರೆ ಯಾವುದಿಲ್ಲ ಎಂಬುದಾಗಿ ನೋಡ್ತೀವಿ ಪ್ರಿಯರೇ. ಮತ್ತು ಹೊಸ ಒಡಂಬಡಿಕೆ ಎಫೆಸ 5:25 ಬರುವಾಗ ಕ್ರಿಸ್ತನು ಸಭೆಯನ್ನು ಪ್ರೀತಿಸುವ ಪ್ರಕಾರವೇ ನಿಮ್ಮ ಹೆಂಡತಿಯರನ್ನು ಕೂಡ ಪ್ರೀತಿಸಬೇಕಂತ ದೇವರ ವಾಕ್ಯ ಇದೆ. ಈಗ ಎಷ್ಟು ಪ್ರೀತಿ ಆಯ್ತು? 4 ಪ್ರೀತಿ ಆಯ್ತು, ಹೌದಲ್ವಾ? ಅದಕ್ಕಾಗಿ ಇನ್ನೊಂದು ಪ್ರೀತಿ ಇದೆ. ಅದು ಏನಂದ್ರೆ ಉಪಕಾರಿಗೋಸ್ಕರ ಪ್ರೀತಿಸುವುದು, ಉಪಕಾರಿಗೋಸ್ಕರ ಪ್ರಾಣ ಕೊಡುವುದು. ನೀತಿವಂತರಿಗೋಸ್ಕರ ಪ್ರೀತಿಸುವುದು, ನೀತಿವಂತರಿಗೋಸ್ಕರ ಪ್ರಾಣ ಕೊಡುವುದು. ಇವತ್ತಿನ ವಾಕ್ಯ ನಿಮಗೆಲ್ಲರಿಗೆ ಅರ್ಥ ಆಯ್ತಾ? ಮೊದಲನೇ ಚರಣ ಹೇಳಿದ್ರೆ ಗೊತ್ತಾಯ್ತಾ? ಅದಕ್ಕಾಗಿ ಈ ವಾಕ್ಯವನ್ನು ನಾವು ಧ್ಯಾನಿಸೋಣ ಪ್ರಿಯರೇ. ಮೊದಲನೇದಾಗಿ ಏನಿದೆ ಅಂದ್ರೆ ರೋಮ 5:6 ನಾವು ನೋಡ್ಕೊಳ್ಳೋಣ 8ನೇ ವಚನವರೆಗೂ. ಹೊಸ ಒಡಂಬಡಿಕೆಯಲ್ಲಿ ಪೌಲನು ಈ ರೀತಿಯಾಗಿ ಹೇಳ್ತಾನೆ, ನಾವು ಅಶಕ್ತರಾಗಿದ್ದರಿಂದಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ಸ್ವಲ್ಪಿರಮ್ಮ. ಕ್ರಿಸ್ತನು ನೇಮಿತ ಕಾಲದಲ್ಲಿ ಅಂದರೆ ಯೇಸು ಸ್ವಾಮಿ 2000 ವರ್ಷ ಬರುವ ಸಮಯದಲ್ಲಿ ಅಂತ ಅರ್ಥ. ಆತನು ಆ ಸಮಯದಲ್ಲಿ ಭಕ್ತಿಹೀನರಿಗಾಗಿ ಪ್ರಾಣವನ್ನು ಕೊಟ್ಟು ಪ್ರೇಮವನ್ನು ತೋರಿಸಿದ್ದಾನೆ. ನೀವೆಲ್ಲ ನಂಬುತ್ತೀರಾ ನನ್ನ ಪ್ರಿಯ ಸೋದರ ಸೋದರಿಯರೇ? ಯಾರಿಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ? ಭಕ್ತಿ ಹೀನರಿಗೋಸ್ಕರ. ನಾವು ದುರ್ಬಲರಾದ, ದ್ರೋಹಿಗಳಾದ, ದೇವರನ್ನು ಬಿಟ್ಟು ಜೀವಿಸುವ ಪಾಪಿಗಳಾದ ನಮ್ಮನ್ನು, ನಮಗೋಸ್ಕರ ಭಕ್ತಿಹೀನರಲ್ಲ ನಾವು. ಆ ಕಾರಣಕ್ಕಾಗಿ ತನ್ನ ಪ್ರಾಣವನ್ನೇ ಕೊಟ್ಟು ಆತನು ಪ್ರೀತಿಯನ್ನು ತೋರಿಸಿದನಂತೆ. ಅದಕ್ಕಾಗಿ ಕ್ರಿಸ್ತನ ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ಇದು ದೇವರ ಪ್ರೀತಿ. ಮತ್ತು 7ನೇ ವಚನದಲ್ಲಿ ನೋಡುವಾಗ, ನೀನು ಮೈಕ್ ತಗೊಳಮ್ಮ. ನೀತಿವಂತನಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ನೀತಿವಂತನು, ಇದು ಈ ಲೋಕದ ಪ್ರೀತಿಗೋಸ್ಕರ ಹೇಳ್ತಾರೆ ದೇವರು. ಕೆಲವರು ಈ ಲೋಕದಲ್ಲಿ ಒಬ್ಬರು ಒಳ್ಳೆ ವ್ಯಕ್ತಿ ಇದ್ದನಂದ್ರೆ ಅವ್ರಿಗೋಸ್ಕರ ಪ್ರಾಣ ಕೂಡ ಕೊಡುವ ರೀತಿಯಲ್ಲಿ ಅಪರೂಪದ ಜನರಿದ್ದಾರೆ. ಅದು ಎಲ್ಲರಲ್ಲ, ಅದು ಬರೆಯಲ್ಪಟ್ಟಿದೆ. ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ನೀತಿವಂತರಿಗೋಸ್ಕರ ಯಾರಾದರೂ ಒಬ್ಬರು ಪ್ರಾಣ ಕೊಡುವುದು ಅಪರೂಪ ಅಂತವರು ಕೂಡ ಈ ಲೋಕದಲ್ಲಿದ್ದಾರೆ. ಇದು ಲೌಕಿಕವಾದ ಪ್ರೀತಿ. ಮತ್ತೆ ಮುಂದೆ ನೋಡುವಾಗ ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡುವನು. ಉಪಕಾರಿಗೋಸ್ಕರ ಯಾರಾದರೂ ಧೈರ್ಯ ಮಾಡಿದರೂ ಮಾಡುವನಂತ ಹೇಳಿ ಆತನು ಸಾಯುವನು ಉಪಕಾರ ಮಾಡಿದ್ದಾನೆ. ಆ ಉಪಕಾರಗೋಸ್ಕರ ಧೈರ್ಯ ಮಾಡಿ ಪ್ರಾಣ ಕೊಡ್ತಾ ಇದ್ದಾನಂತೆ. ಅದಕ್ಕಾಗಿ 8ನೇ ವಚನ, ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯು ಸಿದ್ಧಾಂತ ಮಾಡಿ ತೋರಿಸಿದ್ದಾನೆ. ನಾವು ಪಾಪಿಗಳಾಗಿದ್ದರಿಂದಲೇ. ಯಾರಾದರೂ ಈ ಲೋಕದಲ್ಲಿ ಪಾಪದಲ್ಲಿ ಬಿದ್ದವರು, ದೇವರನ್ನು ಬಿಟ್ಟು ಜೀವಿಸುವರು, ದುಷ್ಟತನ ನಡೆಸುವರು, ಅಂತವ್ರಿಗೋಸ್ಕರ ಯಾರಾದರೂ ಪ್ರಾಣ ಕೊಡ್ತಾ ಇದ್ದಾರೆ? ಈ ವಾಕ್ಯದ ಅರ್ಥ, ಅಂತವ್ರಿಗೋಸ್ಕರ ಯಾರಾದರೂ ಪ್ರಾಣ ಕೊಡ್ತಾ ಇದ್ದಾರ? ಈ ಲೋಕದಲ್ಲಿ ಯಾರಾದರೂ ನಿಮ್ಮ ಕಣ್ಣಿಗೆ ಬಿದ್ದಿದ್ದಾರ? ಅದಕ್ಕೆ ಎಲ್ಲ ವಚನಗಳ ರೋಮ 5:6-8 ನೋಡುವಾಗ ಉಪಕಾರಿಗಳಿಗೋಸ್ಕರ ಧೈರ್ಯ ಮಾಡ್ತಾನೆ ಮತ್ತು ನೀತಿವಂತನಿಗೋಸ್ಕರ ಪ್ರಾಣ ಕೊಡ್ತಾನೆ. ಅದು ಅಪರೂಪ ಇರುತ್ತದೆ. ಆದರೆ ಅದೇ ಪಾಪಿಗಳಿಗೋಸ್ಕರ ಯಾರು ಪ್ರಾಣ ಕೊಡಲ್ಲ ಮತ್ತು ಭಕ್ತಿಹೀನರಿಗೋಸ್ಕರ ಯಾರು ಪ್ರಾಣ ಕೊಡಲ್ಲ. ಅಂಥವರಿಗಾಗಿ ನನ್ನ ಪ್ರಾಣವನ್ನು ಕೊಟ್ಟು ಅವರ ಪ್ರಾಣವನ್ನು ದೇವರ ರಾಜ್ಯಕ್ಕೆ ತೆಗೆದುಕೊಂಡು ಹೋಗ್ತೇನೆ ಎಂಬುದಾಗಿ ಕರಗಳನ್ನು ತರ್ತೀರಿ ಪ್ರಿಯರೇ. ಅದಕ್ಕಾಗಿ
ಆತನು ಕ್ರಿಸ್ತನ ನಿಮಿತ್ತ ಕಾಲದಲ್ಲಿ ಅಂದರೆ 2000 ವರ್ಷಗಳ ಹಿಂದೆ ಬಂದಾಗ ನಮಗೋಸ್ಕರ ಶಿಲುಬೆ ನೋಡಿದ್ದೀರಾ? ಶಿಲುಬೆ ನೋಡಿದಿರಲ್ಲಪ್ಪ? ಅದಕ್ಕಾಗಿ ಶಿಲುಬೆಯಲ್ಲಿ ಈ ರೀತಿಯಾಗಿ ಆತನ 2 ಕೈಗಳು, ಅದಕ್ಕಾಗಿ ಆತನು ಭಕ್ತಿಹೀನರಿಗೋಸ್ಕರ, ಅಂದರೆ ಇಡೀ ಲೋಕಕ್ಕಾಗಿ. ಭಕ್ತಿಹೀನರು ಯಾರು? ಇಡೀ ಲೋಕದ ಎಲ್ಲಾ ಜನರಿಗೋಸ್ಕರ, ಎಲ್ಲಾ ದೇಶದ ಜನರಿಗೋಸ್ಕರ, ಎಲ್ಲಾ ಸಮುದಾಯದ ಜನರಿಗೋಸ್ಕರ. ಆ ಜನ, ನನ್ನ ಜನ, ಆ ಜನ, ಈ ಜನ ಅಂತ ನೋಡ್ರಿ. ಮನುಷ್ಯರಂದ್ರೆ ಎಲ್ಲರೂ ದೇವರ ದೃಷ್ಟಿಯಲ್ಲಿ ಒಂದೇ. ಹೆಣ್ಣು ಗಂಡು ಭೇದ ಕೂಡ ಇರಲ್ಲಂತೆ ದೇವರಿಗೆ. ಎಲ್ಲಾ ಸಮಾನತೆ ಪ್ರೀತಿಯಿಂದ ಆತನು ಏನ್ ಮಾಡ್ತಾನಂತಂದ್ರೆ ಎಲ್ಲರಿಗೋಸ್ಕರ, ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಡ್ತಾನೆ. ಆ ಪ್ರಾಣ ಕೊಟ್ಟದ್ರ ಮೂಲಕವಾಗಿ ಆತನು ನಮ್ಮನ್ನು ನಿತ್ಯ ಲೋಕಕ್ಕೆ ಕರೆದುಕೊಂಡು ಹೋಗುವ ಒಂದು ದಯೆ, ಮಹಾಕೃಪೆ ಜಾರಿಗೆ ತಂದಿದ್ದಾನೆ. ಯಾರು ಆತನ ನಂಬುತ್ತಾರೋ ಆ ಜಾರಿಗೆ ಒಳಗಾಗ್ತಾರೆ. ಯಾರು ನಂಬಲಿಲ್ಲ ಅಂದ್ರೆ ನಂಬದಿದ್ದವನು ದಂಡನೆಗೆ ಗುರಿಯಾಗುತ್ತಾನೆ ಅಂತ ದೇವರ ವಾಕ್ಯ ಇದೆ. ಅರ್ಥ ಆಗ್ತೀಯಾ? ಅದಕ್ಕಾಗಿ ನೀವು ನಂಬಿ ಇಲ್ಲಿ ಕುಳಿತಿದ್ದೀರಿ, ನಿಮಗೆ ದೇವರ ಆಶೀರ್ವಾದ ಮಾಡ್ತಾನೆ ಕೈಯಲ್ಲಿ. ಅಲ್ಲೇಲೂಯಾ. ಇಲ್ಲಿ 4 ರೀತಿಯ ಪ್ರೇಮ, ಉಪಕಾರಿ, ನೀತಿವಂತ ಅಂತ ಒಂದು ಪ್ರೇಮಕ್ಕಾಗಿ ಪ್ರಾಣ ಕೊಡ್ತಾನೆ. ಮತ್ತು ಇನ್ನೊಂದು ಏನಂತಂದ್ರೆ ದೇವರ ಪ್ರೀತಿ, ಭಕ್ತಿಹೀನರಿಗೋಸ್ಕರ ಒಂದು ಪ್ರಾಣ ಕೊಡ್ತಾರೆ. ಇನ್ನೊಂದು ಎಫೆಸ 5 ನೋಡುವಾಗ ಕ್ರಿಸ್ತನ ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ಹೆಂಡತಿಯನ್ನು ಕೂಡ ಪ್ರೀತಿಸಬೇಕಂತ ಹೇಳ್ತಾನೆ. 4ನೇದಾಗಿ ನಿನ್ನ ನೆರೆಹೊರೆಯವರನ್ನೇ ನಿನ್ನಂತೆ ಪ್ರೀತಿಸು. ಅದೊಂದೇ ವಾಕ್ಯ. ಧರ್ಮಶಾಸ್ತ್ರವೆಲ್ಲ ಅಡಕವಾಗಿದೆಯಲ್ಲ ಅಂತ ಒಂದೇ ವಾಕ್ಯ. ನಿನ್ನ ನೆರೆಹೊರೆಯನ್ನು ಪ್ರೀತಿಸಂದ್ರೆ ಏನ್ ಮಾಡ್ತೀರಿ? ನೆರೆಹೊರೆನ ಪ್ರೀತಿಸಂದ್ರೆ ಕೇವಲ ಕಪ್ ಚಾ, ಎಲ್ಲರೂ ಹೋಗಿ ಚಾ ಕುಡಿದು ಬಂದ ತಕ್ಷಣ ಅವ್ರನ್ನ ಪ್ರೀತಿ ಮಾಡೋದು ಹಾಗೆ ಅಲ್ಲ. ಸಮಯ ಬಂದ್ರೆ ಅವ್ರ ಕುಟುಂಬಕ್ಕೋಸ್ಕರ ಕಣ್ಣೀರಿಡಬೇಕು. ಅವರಿಗೆ ಕಷ್ಟ ಬಂದಾಗ ನಾವು ಆ ಕುಟುಂಬದವರಾಗೆ ನಾವು ಸೇರ್ಬೇಕು. ಆ ಕುಟುಂಬದಲ್ಲಿ ಅವ್ರಿಗೆ ಬಂದ ಕಷ್ಟಗಳು ನಾವು ಸಹಿಸಿಕೊಳ್ಬೇಕು. ಅವ್ರಿಗೆ ಕಷ್ಟ ಒಂದೊಂದು ಸಮಯ ಬಾಕಿ ಬಂದಿರ್ತದೆ, ಅವ್ರನ್ನ ಯಾರನ್ನು ಹಿಡಿದುಕೊಂಡು ಹೋಗ್ತಿರ್ತಾರೆ, ಅನವತ್ತಕ್ಕೆ ಈಡಾಗಿರ್ತಾರೆ. ಅಂತರದಲ್ಲಿ ನಾವು ಕೂಡ ಅವ್ರು ಕೊಳ್ಳಿನಿಂದ ನಾವು ಕೊಡ್ತೀವಪ್ಪ, ಕೊಟ್ಟು ಪ್ರೀತಿ ತೋರಿಸ್ಬೇಕು. ಅದಕ್ಕೆ ಅದು ನಿಜವಾದ ಪ್ರೀತಿ ಅಂತ ಹೇಳ್ತೀವಿ. ಅಲ್ಲೆಲೂಯಾ. ಅದಕ್ಕಾಗಿ ಇಲ್ಲಿ ಪ್ರೀತಿಗಾಗಿ ಪ್ರಾಣ ಕೊಟ್ಟವರು ಅಂತ ಇದುವರೆಗೆ ನಾನು ಹೇಳಿದೆ. ಬೈಬಲಲ್ಲಿ ಕೂಡ ಒಬ್ಬನು ಪ್ರಾರಂಭದ ಮನುಷ್ಯನು, ಇಲ್ಲಿ ಎಲ್ಲರೂ ಕೇಳ್ತಾ ಇದ್ದೀರಾ? ಬೈಬಲಲ್ಲಿ ಕೂಡ ಪ್ರಾರಂಭದ ಮನುಷ್ಯನೇ ದೇವರ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ ಏನೋ ಗೊತ್ತಿಲ್ಲ, ಅದಕ್ಕಾಗಿ ತನ್ನ ಹೆಂಡತಿಗಾಗಿ ಪ್ರಾಣ ಕೊಡ್ತಾನೆ. ನಿಮ್ಗೆ ಆಶ್ಚರ್ಯ ಆಗ್ತದೆ. ಹೆಂಡತಿಗಾಗಿ ಪ್ರಾಣ ಕೊಡ್ತಾರೆ. ಯಾರಾದ್ರೂ ಹೆಂಡತಿಗಾಗಿ ಪ್ರಾಣ ಕೊಟ್ಟವ್ರು ಇದ್ದೀರಾ? ಮೊನ್ನೆ ಫೇಸ್ಬುಕ್ ನಲ್ಲಿ ನೋಡಿದೆ, ಈ ರೀತಿ ಗಂಡ ಮಲ್ಕೊಂಡಿದ್ದಾನೆ, ತೀರ್ಕೊಂಡಿದ್ದಾನೆ. ಆಮೇಲೆ ಬಂದು ಎದೆ ಮೇಲೆ ಬಿದ್ದು ಕಣ್ಣೀರಿಟ್ಟು ಡಾಕ್ಟರ್ ಬಂದು ಹೇಳ್ತಾನೆ, ಅಮ್ಮ ನಿನ್ನ ಗಂಡ ಹೋಗಿದ್ದಾನೆ ತಕ್ಷಣ ಹಂಗೆ ಜಾರಿ ಬಿದ್ದು ತನ್ನ ಪ್ರಾಣವನ್ನು ಕಳ್ಕೊಳ್ತಾನೆ. ಗಂಡ ಹೆಂಡತಿ ನೀವು ನೋಡಿರ್ಬೋದು ಫೇಸ್ಬುಕ್ ನಲ್ಲಿ. ಯಾರಾದ್ರೂ ನಾನು ನೋಡಿದ್ದೀನಿ ಈ ಮಧ್ಯದಲ್ಲಿ 2-3 ದಿವಸ ಆಯ್ತು ಬಿಟ್ಟಿದ್ದಾರೆ ಆಸ್ಪತ್ರೆಯಲ್ಲಿ. ಅವರಿಬ್ಬರ ಆತ್ಮ ಒಂದು ಕಡೆಗೆ ಸೇರಿತಂದು ಕೂಡ ನಮ್ಮ ಚಿತ್ರ ತೋರಿಸಿದ್ದಾರೆ. ಗಂಡನ ಸತ್ತ ಆತ್ಮ ನಿಂತಿದೆ, ಹೆಂಡತಿ ಅಲ್ಲೇ ತಕ್ಷಣ ಗಂಡನಿಗೋಸ್ಕರ ಪ್ರಾಣ ಕೊಟ್ಟು ಇಬ್ಬರ ಆತ್ಮ ಒಂದು ಕಡೆಗೆ ಸೇರಿದ್ದಾರೆ. ಈಗ ಎಷ್ಟು ಜನ ಅಂತವರಿದ್ರಿ ಪ್ರಿಯ? ಯಾರಿಲ್ಲಲ್ಲ. ಅದಕ್ಕಾಗಿ ಅನೇಕರು ನಮ್ಮ ಹೆಂಡತಿ ಹೋಗಿದ್ರೆ ಸಾಕಪ್ಪ, ಇನ್ನೊಂದು ಸೌಂದರ್ಯವಾದ ಸ್ತ್ರೀ ಮದುವೆ ಮಾಡ್ಕೊಳ್ಳೋಕೆ ನಮಗೂ ಅವಕಾಶ ಸಿಗ್ತಂತ ಅನೇಕರು, ಬಹಳ ಮಂದಿ. ಎಲ್ಲರಿಗೆ ನಾನು ಹೇಳೋ ಮಾತು ಆಗಲ್ಲ ಅಂತ ಒಳ್ಳೆ ನನ್ನ ಸೋದರಿಯರಿದ್ದಾರೆ, ಅವ್ರಿಗಾಗಿ ಜೀವಿಸುವವರು ಕೂಡ ಇದ್ದಾರೆ. ಅದಕ್ಕಾಗಿ ಅಂಥವರು ಬಹಳ ಜನರಿದ್ದಾರೆ ಅಂತ. ಯಾವ ಅಲ್ಲೆಲೂಯಾ. ಅದಕ್ಕಾಗಿ ಏನಿದ್ದಾರೆ ಅಂತಂದ್ರೆ, ಅಂಥವ್ರು ಏನಿದ್ದಾರೆ ಅಂದ್ರೆ, ನಮ್ಮ ಹೆಂಡತಿ ಓದಿದ ಗುಣ ಸ್ವಲ್ಪ ಕಪ್ಪಾಗಿದ್ದಳು, ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದಳು. ಅದಕ್ಕಾಗಿ ಅವಳು ಹೋದ ತಕ್ಷಣ ಈಗ ನನಗೆ ಅವಾಗ ತಿಳಿಯದೆ ಮದುವೆ ಮಾಡ್ಕೊಂಡಿದ್ದೆ. ಈಗ ನನ್ನ ಈ ಡಿಜಿಟಲ್ ಸಮಯ ಇದೆ, ನೋಡೋದಕ್ಕೆ ಸುಂದರ, ರಮ್ಯವಾಗಿ, ಅಪರೂಪವಾಗಿ, ಬಹಳ ಕೆಂಪಗೆ ಬೆಳ್ಳಗಿರುವ ಹೆಂಡತಿ ಮದುವೆ ಮಾಡ್ಕೊಂಡ್ರೆ ಬರ್ತಂತ ಮನಸ್ಸಿನಲ್ಲಿ ಕೂಡ ಹೆಂಡತಿಗೋಸ್ಕರ ಕಣ್ಣೀರಿಡುವರು ಬಹಳ ಮಂದಿ ನೋಡ್ತೀವಿ ಪ್ರಿಯರೇ. ಇಲ್ಲಿ ದೇವರ ವಾಕ್ಯ ಏನ್ ಹೇಳ್ತದೆ ಅಂತಂದ್ರೆ, ಆದಾಮನು ತನ್ನ ಹೆಂಡತಿಗೋಸ್ಕರ ಯಾವ ರೀತಿಯಿಂದ ಪ್ರಾಣ ಕೊಟ್ಟಂದ್ರೆ, ಇಲ್ಲಿ ಮೊದಲು ಎಫೆಸ ವಾಕ್ಯ ಓದುವಾಗ ನಿಮ್ಗೆ ಎಲ್ಲ ಗೊತ್ತಾಗ್ತದೆ. ಎಫೆಸ 5:25 ಪುರುಷರೇ ಕ್ರಿಸ್ತನು ಸಭೆಯನ್ನು ಪ್ರೀತಿಸುವ ಪ್ರಕಾರವೇ ನಿಮ್ಮ ಹೆಂಡತಿಯರ
ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ರಿಸ್ತನು ಸಭೆಯನ್ನು ಅಂತಂದ್ರೆ ನಮ್ಮನ್ನು ಯೇಸು ಸ್ವಾಮಿ ಪ್ರೀತಿಸ್ತಾ ಇದ್ದಾನೆ. ಸಭೆ, ಕ್ರಿಸ್ತನು ಸಭೆಯನ್ನು ಪ್ರೀತಿಸುವ ಪ್ರಕಾರ ಅಂದ್ರೆ ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ನಾವು ಯಾರು ಈಗ ಹೇಳ್ರಿ ಈ ವಾಕ್ಯದ ಅರ್ಥ. ಕ್ರಿಸ್ತನು ಸಭೆಯನ್ನು ಪ್ರೀತಿಸುವ ಪ್ರಕಾರ ಅಂತ ಬರೆಯಲ್ಪಟ್ಟಿದೆ. ಅಂದ್ರೆ ನಾವು ಯಾರು? ಹಲ್ಲೆಲೂಯಾ. ಸಭೆ ಅಂತಂದ್ರೆ ನಾವು ಸಭೆ ಜನ ಆತ್ಮಿಕರೆಲ್ಲ ಸೇರಿದಾಗ ಮಾತ್ರ ನಾವು ಸಭೆ ಆಗಿದ್ದೀವಿ, ಇಲ್ಲ ಅಂತಿಲ್ಲ. ಸಭೆ ಅಂದ್ರೆ ಏನು ಅರ್ಥ ಅಂದ್ರೆ ಯಾರು? ದೇವ್ರ ಸ್ತೋತ್ರ, ಕರವನ್ನ ತಟ್ಟಿ. ನಾವು ದೇವರಿಗೆ ಮೊದಲಗಿತ್ತಿಯರಾಗಿದ್ದೇವೆ. ನಾವು ಕೂಡ ಮೊದಲಗಿತ್ತಿಯಂತೆ ಆಗಿದ್ದೀವಂತೆ. 5 ಮಂದಿ ಸ್ತ್ರೀಯರು ಮೊದಲಗಿತ್ತಿಯರಾಗಿ ದೀಪವನ್ನು ತೆಗೆದುಕೊಂಡು ಬರ್ತಾರಲ್ಲ, ಎಣ್ಣೆ ಹಚ್ಕೊಂಡು. ಮೊದಲಿಂಗನಿಗೋಸ್ಕರ ಬರ್ತಾರಲ್ಲ, ಮೊದಲಿಂಗನಿಗೋಸ್ಕರ ಕಾದು ಕುಂತಿರ್ತಾರೆ ರಾತ್ರಿ 12 ಗಂಟೆವರೆಗೂ. ಅದೇ ರೀತಿ ಸಭೆ ಅನ್ನೋದು ದೇವರಿಗೆ ಮೊದಲಗಿತ್ತಿಯಾಗಿದೆ. ಮೊದಲಗಿತ್ತಿ ಅಂದ್ರೆ ಸ್ತ್ರೀಗೆ ಹೋಲಿಕೆ ಆಗಿದೆ. ಆತನು ಮೊದಲಿಂಗ ಮದುಮಗನಾಗಿದ್ದಾನೆ. ಆದರೆ ಮದುಮಗನು ಮೊದಲಗಿತ್ತಿಯಾದ ಸಭೆಯನ್ನು ಪ್ರೀತಿಸ್ತಾನಂತೆ. ಯಾವ ರೀತಿಯಿಂದ ಪ್ರೀತಿಸ್ತಾನಂದ್ರೆ, ಸುಮ್ಮಿಗೆ ಪ್ರೀತಿಸಿ ನಿಮಗೆ ಇಷ್ಟು ವಾಕ್ಯ ಹೇಳಿ ನಿಮ್ಗೆ ಆಶೀರ್ವಾದ ಮಾಡಿ, ಕಣ್ಣಿಲ್ದವ್ರಿಗೆ ಕಣ್ಣು ಕೊಟ್ಟು, ಮೂಕರಿಗೆ ಮಾತನಾಡಿಸಿ, ಸತ್ತವರನ್ನ ಸಮಾಧಿಯಿಂದ ಎಬ್ಬಿಸಿ ಹೋದನ. ಆ ಪ್ರೀತಿ, ಸಭೆ ಮೇಲೆ ಪ್ರೀತಿ ಎಷ್ಟಿತ್ತಂತಂದ್ರೆ ಆತನಿಗೆ ಪ್ರಾಣ ಕೊಡುವಂತ ಪ್ರೀತಿ. ಹಲ್ಲೆಲೂಯಾ. ಅರ್ಥವಾದರ ಕರಗಳನ್ನು ತಡ್ತೀರಾ? ಯೇಸು ಸ್ವಾಮಿ ಯಾವ ರೀತಿಯಿಂದ ಸಭೆಯನ್ನು ಪ್ರೀತಿಸಿದನೋ ಅದೇ ರೀತಿಯಾಗಿ ಆತನು ಪ್ರಾಣ ಕೊಟ್ಟನ. ಅದಕ್ಕೆ ವಾಕ್ಯ, ಕ್ರಿಸ್ತನ ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಆತನು ಪ್ರಾಣ ಕೊಟ್ಟನು. ಅಂದರೆ ಮೊದಲಿಗಿತ್ತಿಯರಾದ ನಾವು, ಸಭೆಯಾಗಿ ಕ್ರಿಸ್ತನ ಸಭೆಯಾಗಿರುವ ನಾವು, ನಮಗೋಸ್ಕರ ಆತನು 2000 ವರ್ಷದಿಂದ ಶಿಲುಬೆ ಮೇಲೆ ಪ್ರಾಣ ಕೊಟ್ಟನಂತೆ. ಈ ವಾಕ್ಯದ ಅನುಗುಣವಾಗಿ ಆದವನು ಕೂಡ ಪ್ರಾಣ ಕೊಡುತ್ತು. ನೋಡುತ್ತಿದ್ದೇವೆ ಪ್ರಾರಂಭದಲ್ಲಿ ಬಹಳ ಮಂದಿಗೆ ವಾಕ್ಯ ಗೊತ್ತಿದೆಯಲ್ಲೋ. ಆದಿಕಾಂಡದಲ್ಲಿ ಮೊದಲೇ 2ನೇ ಅಧ್ಯಾಯ 7 ವಚನದಲ್ಲಿ, ಮೊದಲನೇ ಅಧ್ಯಾಯದಲ್ಲಿ ನೋಡುವಾಗ ನಾವು ಎಲ್ಲ ಭೂಮಿ, ಆಕಾಶ, ನೀರು, ಪ್ರಕೃತಿ, ಗಿಡ, ಕಾಯಿಪಲ್ಯ ಎಲ್ಲವನ್ನು ಉಂಟು ಮಾಡ್ತಾನೆ ದೇವರು. ಎಲ್ಲರಿಗೂ ಗೊತ್ತಿದೆಯಲ್ಪ. 2ನೇ ಅಧ್ಯಾಯ 7 ವಚನದಲ್ಲಿ ಬಂದಾಗ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡ್ತಾನೆ. ನಿಮಗೆ ಅಲ್ಲೊಂದು ಮಾತು ಹೇಳ್ತೀನಿ, ನಿಮಗೆಲ್ಲ ಗೊತ್ತಿರೋದ್ರಿಂದ. ಮನುಷ್ಯರನ್ನು ಸೃಷ್ಟಿ ಮಾಡ್ತಾನೆ 7 ವಚನದಲ್ಲಿ. ಸೃಷ್ಟಿ ಮಾಡಿ 17 ವಚನದಲ್ಲಿ ಏನು ಹೇಳ್ತಾನಂತಂದ್ರೆ, ಓದ್ರಮ್ಮ 17 ವಚನದಲ್ಲಿ ಏನು, ಒಳ್ಳೆದರ ಕೆಟ್ಟದರ ಹರುವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ನೀನು ತಿನ್ನಬಾರದು, ತಿಂದರೆ ನೀನು ಸತ್ತು ಹೋಗುವಿ ಎಂಬುದಾಗಿ ಆದಾಮನಿಗೆ ಹೇಳ್ತಾನೆ. ಆಗ ಯಾರಿದ್ದರು? ಅವಳಿದ್ದಳ ಅಲ್ಲಿ. ಇಲ್ಲ ನೋಡ್ರಿ, ಇಲ್ಲ ಆದಾಮ ಅಭಿನಯಿದ್ದಲ್ಲಮ್ಮ. ಈ ರೀತಿಯಾಗಿ ವಾಕ್ಯನ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಸೋದರ ಸುಬ್ಬರಯ್ಯ ಅವರು, ನಮ್ಮ ಸೋದರ ರಾಯಳಮ್ಮರು ಅಂತಿರ್ತಾರೆ, ನಮ್ಮ ಪಾಟ್ರು ಅಲ್ಲೇ ವಾಕ್ಯ ತಿರುಗಿಸ್ತಾರೆ ಅಂಥೇಳಿ, ಅಲ್ಲೇ ಇರ್ತದೆ ನಮ್ಗೆ ಗೊತ್ತಾಗಲ್ಲ ಅಂಥೇಳಿ ಅಂತಾರೆ. ಇಲ್ಲೇ ನೋಡ್ರಿ ಇರೋದು. ಇಲ್ಲಿ ಅವಳು ಇರೋದಿಲ್ಲ ಪ್ರಿಯರೇ. ದೇವರು ಪ್ರಾರಂಭದ ಮನುಷ್ಯ, ಪ್ರಾರಂಭದ ಮಾತು, ದೇವರ ಮಾತು, ಪ್ರಾರಂಭದ ಆಜ್ಞೆ, ಪ್ರಾರಂಭದ ಪ್ರೀತಿ, ದೇವರ ಸ್ವರ ಪ್ರಾರಂಭ ಕೇಳಿದನು ಯಾರು? ಆದಾಮ. ಯಾರು ಕೇಳಿದ್ರಿ ಈ ವಾಕ್ಯ? 17 ವಚನದಲ್ಲಿ ನೋಡುವಾಗ, ಇಗೋ ಒಳ್ಳೆದರ ಕೆಟ್ಟದರ ಅರುವನ್ನು ಹುಟ್ಟಿಸುವ ಮರವನ್ನು ಹಣ್ಣನ್ನು ಮಾತ್ರ ತಿನ್ನಬಾರದೆಂದು ದೇವರ ಸ್ವರ ಫಸ್ಟ್ ಕೇಳಿದವನು ಯಾರು? ಆದಾಮ. ಅವಳು ಕೇಳಲಿಲ್ಲ ನೋಡ್ರಿ ಪ್ರಿಯರೇ, ಅವಳು ಕೇಳಿಲ್ಲ, ಆದಾಮನು ಕೇಳಿ ಅದೇ ಮಾತು ತನ್ನ ಸ್ತ್ರೀಗೆ ಹೇಳ್ತಾನೆ. ದೇವರು ಈ ಆಜ್ಞೆಯನ್ನು ನಮಗೆ ಕೊಟ್ಟಿದಂತು. ಅದಕ್ಕಾಗಿ ಅವಳು ಕೂಡ ಆ ಮಾತು ನಂಬುತ್ತಾಳೆ. ಅದಕ್ಕಾಗಿ ಮುಖ್ಯ ಕುಟುಂಬಕ್ಕೆ ಯಜಮಾನ ಯಾರು ಅನ್ನುವಾಗ, ನಮ್ಮ ಕುಟುಂಬದಲ್ಲಿ ನಾವು ಯಜಮಾನರು ಅಂದರೆ ನಿಮ್ಮ ಗಂಡಂದಿರೇ ನಿಮಗೆ ಯಜಮಾನರಾಗಿದ್ದಾರೆ. ಮುಖ್ಯವಾದ ವಿಷಯನ ತೆಗೆದುಕೊಂಡು ಬಂದು ನಿಮ್ಮ ಕಿವಿಗೆ ಹೇಳಿದಾಗ ನೀವು ಅದನ್ನು ಗ್ರಹಿಸಿ ಏನು ಮಾಡಬೇಕು? ಕುಟುಂಬವನ್ನು ಕಾಪಾಡಿಕೊಂಡು ಹೋಗಬೇಕು. ಅದ್ರ ಜೊತೆ ಬಿಟ್ಟು ಅದು ಆ ಸುದ್ದಿ ತಗೊಂಡು ಊರೆಲ್ಲ ಅಲಿಗೆ ತಗೊಂಡು ಬಾರಿಸಬಾರ್ದು. ಮೊದಲು ಕ್ರಿಸ್ತನ ಸಭೆಯನ್ನು ಪ್ರೀತಿಸುವ ಪ್ರಕಾರ ನಿಮ್ಮ ಹೆಂಡತಿಯನ್ನು ಪ್ರೀತಿಸ್ಬೇಕಂತೆ. ಅದೇ ರೀತಿ ಆದಾಮನು ಪ್ರಾರಂಭ ಏನು ಹೇಳಿದನು ಗೊತ್ತಾ? ಈಗೋ ಒಳ್ಳೆದರ ಕೆಟ್ಟದರ ಆದಾಮನು ಹೇಳಬೇಕಾಯ್ತು. ಯಾರಿಗೆ? ಅವಳಿಗೆ. ಈ ಮರವನ್ನು ತಿನ್ನಬಾರದು ಅಂತಂದಾಗ ಆಗ ಏನು ಮಾಡ್ತಾಳೆ ಅವಳು?
ಗಂಡನನ್ನು ಪ್ರೀತಿಸುವ ಕಾರಣಕ್ಕಾಗಿ ಆ ಮಾತು ನಂಬುತ್ತಾಳೆ ಮತ್ತು ದೇವರು ಈ ಮಾತು ಹೇಳಿದನಂತ ನಂಬುತ್ತಾಳೆ. ಅಷ್ಟೇ ಇದ್ರೆ ಗುಣ ಆಗ್ತಿತ್ತು. ಮುಂದೆ ಸೈತಾನ ಬಂದು ಅಮ್ಮ ಇಲ್ಲಿ ಆದಿಕಾಂಡ 3:4-5 ಬರೆದಿದೆ, ಆಗ ಘಟಸರ್ಪವು ಸ್ತ್ರೀಗೆ, ಹೇಗೂ ನೀನು ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆದವು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿವು ಉಂಟಾಗುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತಾಗಿದೆ ಅಂತ. ಅವಳಿಗೆ ಎಷ್ಟು ಜನರ ಮಾತಿಗೆ ನಂಬಿದ್ರಿ? ಒಂದು ದೇವರ ಮಾತು ನಂಬಿದಳು, ಒಂದು ಆದಾಮನ ಮಾತು ನಂಬಿದಳು, ಇನ್ನೊಂದು ಸೈತನ ಮಾತು ಕೂಡ ನಂಬಿದ್ದಳು. ಇದು ಕೂಡ ಸ್ತ್ರೀಯಲ್ಲಿ ಪ್ರೀತಿ ಇತ್ತು. ಇದು ಪ್ರೀತಿಯ, ಇದಕ್ಕೇನಂತಾರೆ? ಕಲಬೆರಕೆಯ ಪ್ರೀತಿ. ಮೂರು ಪ್ರೀತಿ ಇದ್ದವು ನೋಡ್ರಿ. ಒಂದು ಗಂಡನ ಮೇಲೆ ಕೂಡ ಪ್ರೀತಿ, ದೇವರ ಮೇಲೆ ಕೂಡ ಪ್ರೀತಿ, ಇನ್ನೊಂದು ಸೈತಾನ ಪ್ರೀತಿ. ಇದೇ ರೀತಿ ನಮ್ಮಲ್ಲಿ ಕೂಡ ಇದೇ ರೀತಿ ಇರುತ್ತೆ ನೋಡಮ್ಮ ನನ್ನ ಸೋದರೇ. ಈ ರೀತಿಯಾಗಿ ಮೂರು ಪ್ರೀತಿ ಯಾರ ಬೆಲೆಗಿದೆಯೋ ಅವೆಲ್ಲ ಡಿಲೀಟ್ ಮಾಡಿ ತೆಗಿರಿ. ಅಲ್ಲೆಲ್ಲೂಯ. ತೆಗೆದು ಏನು ಮಾಡಬೇಕು? ನಿಜವಾದ ಪ್ರೀತಿ ಒಂದೇ, ದೇವರ ಪ್ರೀತಿ, ದೇವರ ವಾಕ್ಯಕ್ಕೆ ಆಧಾರವಾಗಿರುವಂಥ ಪ್ರೀತಿ. ಆ ವಾಕ್ಯ ಏನಂತಂದರೆ, ನಿಮ್ಮ ಹೆಂಡತಿರನ್ನು ಪ್ರೀತಿಸ್ಬೇಕಂದ್ರೆ ಪ್ರೀತಿಸ್ಬೇಕು. ಆ ಪ್ರೀತಿ ಹೇಗಿರ್ಬೇಕಂದ್ರೆ ಸಮಯ ಬಂದರೆ ಪ್ರಾಣ ಕೊಡುವಂಥ ಪ್ರೀತಿ ಇರಬೇಕು. ಹೆಂಡತಿ ರೊಟ್ಟಿ ಮಾಡಿ ಕೊಟ್ಟಿದ್ದು, ನಮ್ಮ ಕಷ್ಟ ಬಂದಾಗ ನಮ್ಮ ಆರೈಕೆ ಮಾಡಿರುವಂಥದ್ದು ಜ್ಞಾಪಕ ಮಾಡಿ ಕಣ್ಣೀರು ಇಡುವ ಆದಾಮನು ಪ್ರಾಣ ಕೊಟ್ಟನ. ಯಾಕಂದ್ರೆ 17ನೇ ವಚನದಲ್ಲಿ ಹೇಳ್ತಾನೆ, ಯಾರಿಗೆ ಹೇಳಿದಿರುವ ಪ್ರಾರಂಭದ ಮನುಷ್ಯನಾದ ಆದಾಮನಿಗೆ ಹೇಳ್ತಾನೆ, ನೀನು ಈ ಹಣ್ಣನ್ನು ತಿಂದರೆ ನೀನು ಸತ್ತು ಹೋಗುವಿ. ಸತ್ತು ಹೋದೆ ಅಂದ್ರೆ ಪ್ರಾಣ ಹೋಗ್ತಂತ ಗೊತ್ತಿತ್ತಲ್ಲ. ಯಾರು? ಆದಾಮನಿಗೆ. 17ನೇ ವಚನ, ಆದಿಕಾಂಡ 2:17 ವಚನದಲ್ಲಿ, ನೀನು ಈ ಹಣ್ಣನ್ನು ತಿಂದ್ರೆ ಸತ್ತು ಹೋಗ್ತಿ ಅಂತ ಗೊತ್ತಿದ್ರು ಕೂಡ ಅವಳು ಒಂದು ಹಣ್ಣನ್ನು ತಂದು ಕೊಟ್ರಿ. ಈಗೋರಿ ಒಬ್ಬರು ಯಾರು ನನ್ನ ಸೋದರ ಬಂದು ಭಾಳ ಚಂದಾಗಿ ಉಪದೇಶ ಮಾಡಿ ನನಗೊಂದು ಹಣ್ಣು ಕೊಟ್ಟನ್ರಿ, ಭಾಳ ರುಚಿ ಇದ್ರಿ, ಇದನ್ನು ತಿಂದ್ರೆ ನನಗೆ ಅರಿವು ಬಂದದ್ರಿ, ನೀವು ತಿನ್ರಿ ಅಂತ ಕೊಟ್ಟಾಗ ಆದಾಮ ಜ್ಞಾನಹೀನನಂತ ತಿಳಿದುಕೊಂಡಿದ್ದೀರಾ? ದೇವರ ಸ್ವರ ಮೊದಲು ಕೇಳಿಸಿಕೊಂಡವರು ಜ್ಞಾನವಂತನು. ಈ ಹಣ್ಣು ತಿಂದರೆ ಸಾಯ್ತಾನಂತ ಗೊತ್ತಿದ್ದವನು. ಆ ಮಾತು ಕೂಡ ಆತನಿಗಾಗೆ ಹೇಳಿರುವಂಥ ಮಾತು, ಹೌದಲ್ವಾ? ಅದಕ್ಕಾಗಿ ಆತನಿಗೆ ಏನಂತಾರೆ? ಜ್ಞಾನವಂತನು, ಮಹಾಜ್ಞಾನವಂತನಾದ ಆದಾಮನು. ಅಷ್ಟು ಜ್ಞಾನ ಇದ್ರೂ ಕೂಡ, ಎಲ್ಲ ಇದ್ರೂ ಕೂಡ ಎದುರಿಗೋಸ್ಕರ ಹಣ್ಣು ತಿಂದನು ಹೇಳ್ರಿ ಪ್ರಿಯರೇ. ಯಾರು ಹೇಳ್ತೀರಮ್ಮ? ಕರಗಳನ್ನು ತಟ್ಟಿ ಪ್ರಿಯರೇ. ಎಫೆಸ ವಾಕ್ಯ ಓಕೆ ನೆರವೇರುತ್ತಾ? ನಿಮ್ಮ ಹೆಂಡತಿಯನ್ನು ಪ್ರೀತಿಸಿರಿ. ಪ್ರಾಣ ಹೋಗ್ತದೆ. ಈ ಹಣ್ಣು ತಿಂದರೆ ಅವಳೇನು ನನಗೆ ಹಣ್ಣು ಕೊಡ್ತಾ ಇದ್ದಾಳೆ, ಈ ಹಣ್ಣು ತಿಂದರೆ ನಾನು ಸಾಯ್ತೇನಂತ ಆದಮನು ಗೊತ್ತಿತ್ತು ಪ್ರಿಯರೇ. ಗೊತ್ತಿದ್ರು ಕೂಡ ಹಣ್ಣು ತಿಂದು ತಾನು ಆತ್ಮಿಕವಾಗಿ ಸತ್ತನು. ದೇವರು ಎಲ್ಲಿವರೆಗೆ ಬದುಕಿರ್ತಾನೋ ಅಲ್ಲಿವರೆಗೆ ಆದಾಮ ಬದುಕಿರ್ತಿದ್ದನು. ಅದಕ್ಕಾಗಿ ನೀನು ಸಾಯ್ತಿ ಅಂತ ದೇವರು ಹೇಳಿದ. ಆ ಹಣ್ಣು ತಿಂದ ತಕ್ಷಣ ಆತ್ಮಿಕವಾಗಿ ಆದಾಮನ ಸತ್ತನು. ಕಾರಣ ಏನಂದ್ರೆ ಹೆಂಡತಿ ಮೇಲೆ ಪ್ರೀತಿ. ಕರೆಕ್ಟಾ? ಅಲ್ಲೆಲೂಯ, ಅಲ್ಲೆಲೂಯ. ಇದು ನಿಜವಾದ ಹೆಂಡತಿ ಮೇಲೆ ಪ್ರೀತಿ. ಅದಕ್ಕಾಗಿ ಇನ್ನೊಂದು ಮಾತು ಹೇಳ್ತೇನೆ ಪ್ರಿಯರೇ, ಪ್ರಾಣ ಕೊಡುವಂಥ ಪ್ರೀತಿ ಹೇಗಿರುತ್ತಂತಂದ್ರೆ, ಇಲ್ಲಿ ಮನೆಗೆ ಬೆಂಕಿ ಹಚ್ಚಿದೆ ಅಂತ ತಿಳ್ಕೊರಿ. ಇಲ್ಲಿ ನಮ್ಮ ಮನೆಗೆ ಬೆಂಕಿ ಹಚ್ಚಿ ಅಂತ ತಿಳ್ಕೊರಿ. ಅಲ್ಲಿ ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ನಮ್ಮ ಸೋದರು ಅದರಲ್ಲಿ ಇದ್ದಾರಂತ ತಿಳ್ಕೊರಿ. ಇದ್ದಾಗ ಬೆಂಕಿ ಹತ್ರ ನಾವು ಆ ಬೆಂಕಿಯಾಗ ಹೋದ್ರೆ ನಾವು ಸಾಯ್ತೀವಿ ಅಂತ ಗೊತ್ತಿರ್ತಲ್ಲ ಅಮ್ಮ? ನೀವು ಹೇಳ್ತೀರಾ? ಬೆಂಕಿ ಹತ್ರ ನಮ್ಮ ಮಕ್ಕಳನ್ನು, ನಮ್ಮ ಹೆಂಡತಿಯರನ್ನು ತೆಗೆದುಕೊಂಡು ಬರಬೇಕಾದ್ರೆ ನಾವು ಹೋಗಿ ಸಹಾಯ ಮಾಡ್ಬೇಕಾದ್ರೆ ನಾವು ಸಾಯ್ತೀವಿ ಅಂತ ಗೊತ್ತಿರ್ತಲ್ಲ. ಮತ್ತು ಸಾಯ್ತೀವಂತ ಗೊತ್ತಿದ್ರು ಕೂಡ ನಾವು ಸುಮ್ಮನೆ ಇರ್ತೀವ? ಹೋಗಿ ಬೆಂಕಿಯಲ್ಲಿ ಆರಿ ನಮ್ಮ ಮೊದಲ ಯೇಸು ಸ್ವಾಮಿ ನಮಗೋಸ್ಕರ ಪ್ರಾಣ ಕೊಟ್ಟನಲ್ಲ, ನಾವು ಕೂಡ ನಮ್ಮ ಸೋದರಿಗೋಸ್ಕರ ಪ್ರಾಣ ಕೊಡುವ ಹಂಗಿನಲ್ಲಿ ಇರಬೇಕಲ್ಲ. ವಾಕ್ಯ ಏನು ಹೇಳ್ತದೆ? 1 ಯೋಹಾನ 3ನೇ ಅಧ್ಯಾಯ 14ನೇ ವಚನದಲ್ಲಿ, ಕ್ರಿಸ್ತನ ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ಪ್ರೀತಿ ಇಂಥದ್ದೆಂದು ನಿಮಗೆ ತಿಳಿದು ಬಂದಾದರೆ ನೀವು ಸಹ ನಿಮ್ಮ ಸೋದರಿಗೋಸ್ಕರ ಪ್ರಾಣ ಕೊಡುವ ಹಂಗಿನಲ್ಲಿರಬೇಕು. ನಿಮ್ಮ ಪ್ರೀತಿ ಬರೇ ಮಾತಿನಿಂದ ಆಗಲಿ, ಬರೇ ಬಾಯಿ ಮಾತಿನಿಂದ ಆಗಿರಬಾರ್ದು, ಸತ್ಯದಲ್ಲಿ ಕೃತಿಯಲ್ಲಿ ತೋರಬೇಕೆಂಬುದೇ. ಅಲ್ಲೆಲೂಯ. ವಾಕ್ಯ ಇದೆಯಲ್ಲ ಪ್ರಿಯರೇ. ಅದಕ್ಕಾಗಿ ಈ ರೀತಿಯಾಗಿ ದೇವರು ನಮಗೋಸ್ಕರ ಪ್ರಾಣ ಕೊಟ್ಟನೆಂಬುದಾಗಿ ಈಗ ನಮಗೇನು ಅರ್ಥ ಆಯಿತು? ಒಂದು, ಆದಾಮನು ದೇವರ ವಾಕ್ಯ ನೆರವೇರಿಸಿದಂತಾಯಿತು. ಪಾಪ ಮಾಡಿದ್ರು ಕೂಡ ದೇವರ ಆಜ್ಞೆವು ಮೀರಿದ್ರು ಕೂಡ
ನೆರವೇರಿಸಿದಂತೆ ನಡೆದನು. ಹೆಂಡತಿಯನ್ನು ಪ್ರೀತಿಸಂತ ಹೇಳಿದೆಯಲ್ಲಪ್ಪ, ಜಗತ್ತುತ್ತನಿಗಿಂತ ಮೊದಲೇ ನೀನು ಹೇಳಿದೆಯಲ್ಲ, ಅದಕ್ಕಾಗಿ ನಾನು ಪ್ರೀತಿಸಿದ್ದೇನೆ, ಅದಕ್ಕಾಗಿ ನನ್ನ ಪ್ರಾಣ ಕೊಟ್ಟಿದೆ ಅಂದಾಗ ಅದಕ್ಕೆ ಕ್ಷಮೆ ಕೊಟ್ಟು ದೇವರವರಿಗೆ ನಿಲುವಂಗಿಗಳನ್ನು ಮಾಡಿ, ನಿಲುವಂಗಿಯನ್ನು ಉಂಟು ಮಾಡಿ ಏನು ಮಾಡಿದನು, ಅವರಿಗೆ ಬಟ್ಟೆಯನ್ನು ತೊಡಿಸಿ ಮತ್ತು ಅವಳನ್ನು ತಂದು ಜೊತೆಪಡಿಸಿದನು. ಆಮೇಲೆ ಅವಳು ಬಂದು ನೋಡ್ರಿ ಪ್ರಿಯರೇ, ಅವಳು ಆಮೇಲೆ ಬಂದು ಅಲ್ಲಿ ಅದು ವಾಕ್ಯ ಕೂಡ ಓದಿಕೊಳ್ಳೋಣ. ಆದಿಕಾಂಡ 2ನೇ ಅಧ್ಯಾಯ 22-23 ಅವಳನ್ನು ಉಂಟು ಮಾಡಿದ ರೀತಿ ಅದರ ಸ್ಥಳವನ್ನು ತುಂಬಿ, ಅಂದರೆ ಆದಾಮನ ಪಕ್ಕೆಲುವಿನಿಂದ ಆತನು ತೆಗೆದು ಅದರ ಮಾಂಸದಿಂದ ಅದರ ಸ್ಥಳವನ್ನು ಮುಚ್ಚಿ ತಾನು ಮನುಷ್ಯನಿಂದ ತೆಗೆದ ಎಲುಬು ಸ್ತ್ರೀಯಾಗಿ ಮಾಡಿ ಆಕೆಯನ್ನು ಅವನ ಬಳಿಗೆ ಕರೆ ತಂದನು. ಇದು ದೇವರ ಕೆಲಸ, ಹೌದಲ್ಲ? ಈಗ ನೋಡ್ರಿ ಆದಾಮನ ಪ್ರತಿಕ್ರಿಯೆ ಹೇಗಾಗ್ತದಂತಂದ್ರೆ 23 ವಚನದಲ್ಲಿ ಆದಾಮನ ಬಳಿಗೆ ತಂದಾಗ ಅವನಂತ ಬರೆಯಲ್ಪಟ್ಟಿದೆ. ಅವನು ಅಮ್ಮ ಲಕ್ಷ್ಯ ಕೊಡ್ರಿ, ಅವನು ಆಕೆಯನ್ನು ನೋಡಿದ್ರೆ, ಆಕೆ ಅಂದ್ರೆ ಯಾರು? ಅವಳನ್ನು ನೋಡಿ, ಆಕೆಯನ್ನು ನೋಡಿ ಯೇಸು ಸ್ವಾಮಿ ಅವಳನ್ನು ಉಂಟು ಮಾಡಿ ಏನ್ ಮಾಡ್ತಾನೆ, ತಂದು ಆದಮ ಕೈಗೆ ಒಪ್ಪಿಸ್ತಾನೆ. ಅದನ್ನು ಅವನು ನೋಡಿದ ತಕ್ಷಣ ಏನ್ ಮಾಡ್ತಾನೆ, ಆಕೆಯನ್ನು ನೋಡಿ ಈಗ ಸರಿ, ಇಲ್ಲ ಇಲ್ಲಿ ಸ್ವಲ್ಪ ವಿವರಣೆ ಮಾಡೋಣ. ಈಗ ಸರಿ ಅಂತಂದ್ರೆ ಈಗ ಇಷ್ಟ ಆಯ್ತು, ಈಗ ಸಂತೋಷವಾಯಿತು ಎಂಬ ಪ್ರತಿಕ್ರಿಯೆಯನ್ನು ದೇವರ ಮುಂದೆ ತೋರ್ತಾ ಇದ್ದಾನೆ. ಅಲ್ಲಿವರೆಗೆ ಆದಾಮನಿಗೆ ಸ್ವಲ್ಪ ಸಂತೋಷ ಇರಲಿಲ್ಲ. ಅಲ್ಲಿವರೆಗೂ ಹೆಂಡತಿ ಇಲ್ಲದಿದ್ದರೆ ಗಂಡನಿಗೆ ಎಷ್ಟು ಕಷ್ಟ ಆಗ್ತದೆ ಗೊತ್ತಾ? ಅರ್ಧ ಶರೀರ ಅಂತಾರಲ್ಲ, ಅರ್ಧ ಶರೀರ. ಹೆಂಡತಿ ಒಂದ್ಸಲ ಇರಲಿಲ್ಲ ಅಂದ್ರೆ ಒಂದ್ಸಲ ಹೂವೆ ಮಾಡಿ ನೋಡ್ಕೊಡ್ರಿ, ತವ್ರ ಮನೆಗೆ ಹೋದಾಗ ನಿಮ್ಗೆ ಎಷ್ಟು ಕಷ್ಟ ಆಗ್ತದೆ. ಅರ್ಧ ಶರೀರ ಪ್ರಿಯರೇ ಇರಬೇಕಲ್ವಾ? ಅದಕ್ಕಾಗಿ ಆದಾಮನೇ ಏನು ಮಾಡ್ತೀನಂತೆ, ಮೊಳಕಾಲಿನಲ್ಲಿ ತಲೆ ಇಟ್ಟುಕೊಂಡು ಚಿಂತೆ ಮಾಡ್ತಿದ್ದೀನಂತೆ. ಫಸ್ಟ್ ಒಬ್ಬನೇ ಬಿಟ್ಟಿದ್ದೀನಲ್ಲ, ಅದಕ್ಕಾಗಿ ಅದು ನೋಡಿ ಪುರುಷನು ಒಬ್ಬಂಟಿಗನಾಗಿ ಇರುವುದು ಸರಿಯಲ್ಲ ಅಂತೇಳಿ ಸರಿ ಬೀಳುವ ಸಾಕಾರನಾಗಿ ದೇವರು ಅವಳನ್ನು ಉಂಟು ಮಾಡಿ ತಂದು ಮುಟ್ಟಿಸ್ತಾನಂತೆ. ಮುಟ್ಟಿಸುವಾಗ ಈಗ ಸರಿ ಅಂತಂದರೆ ಸಂತೋಷವಾಯಿತು. ಸಂತೋಷವಾಗಿ ಅಷ್ಟೇ ಇರಲಿಲ್ಲ, ಆತನು ಹೊಗಳುತ್ತಾನೆ ತನ್ನ ಅವಳನ್ನು, ಪ್ರೀತಿ ಮಾಡ್ತಾ ನೋಡ್ರಿ. ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು. ಹೊಗಳ್ತಾ ಇದ್ದಾನೆ ಪ್ರಿಯರೇ ಪರಮಗೀತೆಯಲ್ಲಿ, ನನ್ನ ಪ್ರಿಯನು 10,000 ಜನರಿಗಿಂತ ಶ್ರೇಷ್ಠನು ಉನ್ನತನು ಅಂತ ಯಾವ ರೀತಿಯಿಂದ ಪರಮಗೀತೆಯಲ್ಲಿ ಸ್ತ್ರೀ ಹೊಗಳ್ತಾಳಲ್ಲ ಯೇಸು ಸ್ವಾಮಿಯನ್ನ, ಅದೇ ರೀತಿಯಾಗಿ ಆದಾಮನು ಸ್ತ್ರೀಗಳನ್ನು ಹೊಗಳಿದ್ದಾನೆ. ಏನಂತಂದ್ರೆ, ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವು ಆಗಿದ್ದಾಳೆ. ಈಕೆಯು ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಎಂದು ಎನಿಸಿಕೊಳ್ಳುವಳು ಅಂದನು. ಇಷ್ಟು ವರ್ಣನೆ ಮಾಡ್ತಾ ನೋಡ್ರಿ ಹೆಂಡತಿಗೆ. ಈ ವಾಕ್ಯ ನಿಮ್ಗೆ ಗೊತ್ತಾ? ಈಗ ಗೊತ್ತಾಯ್ತಲ್ಲ ಈ ವಾಕ್ಯ ಅರ್ಥ? ಇಷ್ಟು ರಾಶಿ ಇದೆ ಗೊತ್ತಾ? ಎಲ್ಲರೂ ಹಂಗೆ ಓದಿ ಹೇಳ್ತಾರಲ್ಲ, ವರ್ಣನೆ ಮಾಡ್ತಾ ಇದ್ದಾನೆ ಆದಾಮನು. ನರನಿಂದ ಬಂದ ನಾರಿ ಅಂತ, ಈಕೆ ನನ್ನ ಎಲುವಿನಿಂದ ಬಂದ ಎಲುವು ಅಂದರೆ ಆ ರೀತಿ ಆಮೇಲೆ ವರ್ಣನೆ ಮಾಡ್ತಾ ಇದ್ದಾನೆ. ದೇವರು ಕೊಟ್ಟ ಒಂದು ಅರ್ಧ ಶರೀರವು ಆ್ಯಕ್ಚುಲಿ ಇದು ಮದುವೆ ವಾಕ್ಯ ಇದು ಪ್ರಿಯರೇ. ಅದಕ್ಕಾಗಿ ಏನು ಮಾಡ್ತಾನೆ ದೇವರಂತಂದ್ರೆ, ಆದಾಮಳ ಬಾಯಿಂದ ಹೊಗಳಿಸ್ತಾನೆ. ಹೊಗಳಿದನ ಯಾರು ಹೊಗಳಿದನು? ಆದಾಮ ತನ್ನ ಹೆಂಡತಿ ಅವಳನ್ನು ಹೊಗಳಿದನ. ಏನಂತ ಹೊಗಳಿದನು? ಇನ್ನೊಂದ್ಸಲ ಓದುವಾಗ, ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವು ಆಗಿದ್ದಾಳೆ. ಈಕೆಯ ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಅಂತ ಹೆಸರು ಕೂಡ ಆತನಿಟ್ಟು ನೋಡ್ರಿ. ತನ್ನ ಹೆಂಡತಿಗೆ ಹೆಸರು ಕೂಡ ತನ್ನ ಹೆಂಡತಿಗೆ ಆತನಿಟ್ಟು ಹೊಗಳಿದನು, ಸಂತೋಷಪಟ್ಟನು, ಆಯಮ್ಮನ ಬಹಳ ಪ್ರೀತಿ ಮಾಡಿದನು. ಪ್ರೀತಿ ಮಾಡಿದ್ದು ಸತ್ಯವೆಂದು ಅದನ್ನು ನಿರೂಪಿಸುವುದಕ್ಕೋಸ್ಕರವಾಗಿ ಪ್ರಾಣ ಕೂಡ ಕೊಟ್ಟನು. ಹೌದಲ್ವಾ? ಅದು ಭಯಂಕರವಾದ ಪ್ರೇಮ. ಅಂತ ಪ್ರೇಮ ಅದು ದೇವರ ಕೊಟ್ಟ ಪ್ರೇಮ. ನಿಮ್ಮ ಹೆಂಡತಿರ ಸಭೆಯನ್ನು ಪ್ರೀತಿಸೋ ಪ್ರಕಾರ ಪ್ರೀತಿಸಬೇಕಂದ್ರೆ ಪ್ರಾಣ ಕೊಡುವಂಥ ಪ್ರೀತಿ ಯಾರಲ್ಲಿ ಇದೆಯೋ ಅವರೇ ನಿಜವಾಗಿ ನೀವು ಪ್ರೀತಿ ಮಾಡ್ತಿದ್ದೆ ಅಂತ. ಟೈಮ್ ಪಾಸ್ಗಾಗಿ ಉಪ್ಪಿಟ್ಟು ತಿನ್ನಕ, ಚಹಾ ಕುಡಿಯೋಕೆ ದೋಸ್ತು ಮಾಡಿದ್ರಂದ್ರೆ ಅದು ಉಪಯೋಗ ಇಲ್ಲ, ಅದು ಪ್ರೀತಿ ಅಲ್ಲ. ನೀವು ಇದುವರೆಗೆ ಈಗ ನೀವು ಆಲೋಚನೆ ಮಾಡ್ಕೊಳ್ರಿ, ಯಾವುದೋ ಒಂದು ಸಿನಿಮಾ ನೋಡೋಕ್ಕಾಗಿ ಪ್ರೀತಿ ಮಾಡಿ ನಾನು ಇಡ್ತೀನಪ್ಪ ಟಿಕೆಟ, ನಾ ಇಡ್ತೀನಿ ನಾಷ್ಟ ಅಲ್ಲ ನೋಡ್ರಿ. ಸಮಯ ಬಂದಾಗ ಅವನಿಗೆ 2-3 ಹಾಕಿ ಹೊಡೆ ಹೊತ್ತಿಗೆ ಇರ್ತೀರ, ಎಲ್ಲರೂ ಬಿಟ್ಟು ಓಡಿ ಹೋಗ್ತಿರಲ್ಲ, ಹೌದಲ್ಲಪ್ಪ? ಅದಕ್ಕೆ ಫೇಸ್ಬುಕ್ನಲ್ಲಿ ಒಂದು ಕುದುರೆಗೆ
4 ಕುದುರೆಗಳಿಗೆ ಒಂದು ಸಿಂಹ ಬಂದು ಒಂದು ಕುದುರೆ ಹಿಡ್ಕೊಂಡು ಬಿಟ್ಟಿದೆ. ಉಳಿದ 3 ಕುದುರೆಗಳು ಪತ್ತಿಲ್ದ ಹೋಗತ್ತಾವ. ಆ ಒಂದು ಕುದುರೆಗೆ 2 ಸಿಂಹಗಳು ಬಂದು ಹೋಗ ಅದು ದುಃಖದ ಮಾತುಗಳು ಬರೆದಿದ್ದಾರೆ. ಕಷ್ಟ ಬಂದಾಗ ಯಾರಿಗೆ ಯಾರು ಇರಲ್ಲ ಅಂತ ಬರ್ತಾರೆ ಪ್ರಿಯ. ಅದಕ್ಕಾಗಿ ಅದು ಪ್ರೀತಿನ. ಹೋಟೆಲ್ ಕರ್ಕೊಂಡು ಹೋಗುವಾಗ, ಎಲ್ಲೇ ಹೋಗುವಾಗ ಅಲ್ಲಿ ಏನಾರ ಆಯ್ತು ಅಂದ್ರೆ ಬಿಟ್ಟು ಹೋಗೋದು ಅದು ಪ್ರೀತಿನ. ಪ್ರಾಣಕ್ಕೆ ಪ್ರಾಣ ಕೊಡುವಂಥ ಪ್ರೀತಿ ಇದ್ದರೆ ಪ್ರೀತಿ ಮಾಡ್ರಿ, ಇಲ್ಲಾಂದ್ರೆ ಆ ದೋಸ್ತಿ ಬಿಟ್ಬಿಡ್ರಿ. ಇನ್ಮೇಲೆ ನಮಗಂತೂ ದೇವರು ಪ್ರಾಣಕ್ಕೆ ಪ್ರಾಣ ಕೊಟ್ಟಿದ್ದಾನೆ, ಆತನ ದೋಸ್ತಿ ನಾವು ಬಿಡಲ್ಲ, ಆತನ ಸ್ನೇಹ ಬಿಡಲ್ಲ. ಇನ್ನೊಂದು ಕೆಲವು ನನಗೆ ಸ್ನೇಹಿತರು ಪ್ರಾಣಕ್ಕೆ ಪ್ರಾಣ ಕೊಡೋರಿದ್ದಾರೆ, ಅವ್ರನ್ನೂ ಕೂಡ ನಾನು ಬಿಡಲ್ಲ. ನಮ್ಮ ತಾನು ಯಾರನ್ನ ಪ್ರೀತಿಸ್ತಾನೋ, ಯಾರನ್ನ ಗದರಿಸ್ತಾನೋ ಅವ್ರನ್ನ ಪ್ರೀತಿಸ್ತಾನೆ. ಹೌದಲ್ಲ? ಅದಕ್ಕೆ ಹಿರಿಯರೇ ಒಂದು ಮಾತು ಹೇಳ್ತಾರಲ್ಲ, ಬೈದು ಹೇಳುವನು ಬುದ್ಧಿಗಾಗಿ, ಪ್ರೀತಿಯಿಂದ ಹೊಗಳಿ ಹೇಳುವನು ನಮ್ಮನ್ನು ಕೆಡಿಸೋದಕ್ಕಾಗಿ ಅಂತಾರಲ್ಲ. ಅದಕ್ಕಾಗಿ ಯಾರು ಬೈತಾನೋ ಅವನು ನಮ್ಮನ್ನು ಪ್ರೀತಿಸ್ತಾನ ಅರ್ಥ. ಸಮಯ ಬಂದ್ರೆ ಪ್ರಾಣ ಕೊಡ್ತಾನೆ ಅಂತ ಅರ್ಥ. ಅಲ್ಲೆಲಿಯ ಅರ್ಥ ಆಯ್ತಾ? ಆ ಪ್ರೀತಿಯ ಗಂಭೀರತೆಗೋಸ್ಕರ ಇಲ್ಲಿ ಪರಮಗೀತೆ 8ನೇ ಅಧ್ಯಾಯ 6-7 ವಚನದಲ್ಲಿ ಪ್ರೀತಿಯು ಮರಣದಷ್ಟು ಬಲವಾಗಿದೆ. ನಾ ಇದುವರೆಗೆ ಹೇಳಿದಿನಲ್ರಿ, ಪ್ರೀತಿ ಕೇವಲ ಅದು ನಟಿಸುವಂಥದ್ದಾಗಿಲ್ಲ. ಪ್ರೀತಿಯು ಹೋದ್ರಮ್ಮ ಪರಮಗೀತೆ 8ನೇ ಅಧ್ಯಾಯ 6-7 ವಚನ, ಪ್ರೀತಿಯು ಮರಣದಷ್ಟು ಬಲವಾಗಿದೆ, ಮತ್ಸರವು ಪಾತಾಳದಷ್ಟು ಕ್ರೂರವಾಗಿದೆ. ಆದರೆ ಅದರ ಜ್ವಾಲೆಯು ಬೆಂಕಿಯು ಉರಿ, ಅದು ಯೆಹೋವನ ರೋಷಾಗ್ನಿ. ಅದು ಯೆಹೋವನ ರೋಷಾಗ್ನಿ ಅಂದ್ರೆ ಯೆಹೋವನ ರೋಷಾಗ್ನಿ ಪ್ರೀತಿ, ದೇವರ ಪ್ರೀತಿ, ಬೆಂಕಿ ಅಂತ ಪ್ರೀತಿ. ನಮ್ಮ ಪ್ರೀತಿ ತಣ್ಣಗಾಗಿರುವಂತ ಪ್ರೀತಿ. ಅದಕ್ಕೆ ಯೇಸು ಸ್ವಾಮಿ ಹೊಸ ಒಡಂಬಡಿಕೆಯಲ್ಲಿ ಅಧರ್ಮ ಹೆಚ್ಚಾದ್ರಿಂದ ಬಹು ಜನರ ಪ್ರೀತಿ ತಣ್ಣಗಾಯಿತು. ತಣ್ಣಗಾಗುವಂತ ಪ್ರೀತಿ ದೇವರ ಪ್ರೀತಿ. ಅದರ ಜ್ವಾಲೆಯು ಬೆಂಕಿ ಉರಿ, ಅದು ಯೆಹೋವನ ರೋಷಾಜ್ಞೆಯೇ ಅಂತ ಪ್ರೀತಿ ಪ್ರಿಯರೇ. ಅದರ ಜಲದ ರಾಶಿಗಳಿಂದ ಪ್ರೀತಿಯನ್ನು ನಂದಿಸಲಾರದು. ಆತನ ಬೆಂಕಿ ಅಂತ ಪ್ರೀತಿ ಇರುವಾಗ ನೀರು ಜಲದ ರಾಶಿ ಅಂದ್ರೆ ನೀರು ತಂದು ಅದ್ರ ಮೇಲೆ ಹಾಕಿದ್ರು ಕೂಡ ಅದು ನಂದಿಸಕ್ಕಾಗಲ್ಲಂತೆ, ಆರಿಸಕ್ಕಾಗೋದಿಲ್ಲಂತೆ. ಮತ್ತು ಪ್ರಭಾವಗಳು ಅದನ್ನು ಮುಳುಗಿಸಲು ಕೂಡ ಶಕ್ತಿ ಇಲ್ಲ. ಪ್ರಭಾವಗಳು ಬಂದ್ರೆ ಆ ದೇವರ ಪ್ರೀತಿ ಮುಳುಸಕ್ಕಾಗಲ್ಲ. ಒಬ್ಬನು ತನ್ನ ಮನೆಯವರೆಲ್ಲ ಕೊಟ್ಟು ಮನೆ ಮಾರನೆಲ್ಲ ಕೊಟ್ಟು ಪ್ರೀತಿಯನ್ನು ಪಡೆಯಲು ಯತ್ನಿಸಿದರೆ ಕೇವಲ ತಿರಸ್ಕಾರಕ್ಕೆ ಗುರಿಯಾಗುವನು. ಆ ಪ್ರೀತಿ ರೊಕ್ಕದಿಂದ ಮನಿ ಮಾರಿ ನಾವು ಸಂಪಾದನೆ ಮಾಡಬೇಕಂದ್ರೆ ಅದು ತಿರಸ್ಕಾರಕ್ಕೆ ಒಳಗಾಗಿದೆ. ಹಣದಿಂದ ಪ್ರೀತಿ ಕೊಂಡುಕೊಳ್ಳೋಕ್ಕಾಗಲ್ಲ ನೋಡಿ ಪ್ರಿಯರೇ. ಹಣದಿಂದ ಪ್ರೀತಿ ಕೊಂಡುಕೊಳ್ಳೋಕ್ಕಾಗ್ತದ? ಮನೆ ಮಾರಿ ಆಗಾಗ್ತಾ? ಮತ್ತೆ ಪ್ರೀತಿ ಕೊಂಡುಕೊಳ್ಳೋಕೆ ಏನಾಗ್ತದೆ? ಪ್ರೀತಿಗಿಂದಲೇ ಪ್ರೀತಿ. ಅದಕ್ಕೆ ಪೌಲ್ ಹೇಳ್ತಾನೆ, ನೀವು ನನ್ನ ಹೃದಯದಲ್ಲಿದ್ದೀರಿ, ನಾನು ನಿಮ್ಮ ಹೃದಯದಲ್ಲಿ ಇರಬೇಕಂತೀನಿ, ನಿಮ್ಮ ಹೃದಯದಲ್ಲಿ ನನಗೆ ಸ್ಥಳ ಕೊಡುವೀರಾ? ಅಲ್ಲೇಲುಯ್ಯ ಅಂತಾನಲ್ವ, ಹೃದಯದಲ್ಲಿ ಇರುವಂತ ಪ್ರೀತಿ. ಅಲ್ಲೇಲುಯ್ಯ. ಅದಕ್ಕಾಗಿ ಪ್ರಿಯರೇ, ಕೊನೆಯದಾಗಿ ವಚನ ಹೇಳಿ ಮುಗಿಸ್ತೀನಿ ಪ್ರಿಯರೇ. ಯೋಹಾನ 3:16, ದೇವರು ಲೋಕದ ಮೇಲೆ. ಹೇಳ್ರಮೀಗ, ದೇವರು ಹೇಳಮ್ಮ ಮೈಕಿನಲ್ಲಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ಕೊಟ್ಟನು. ಕೊಟ್ಟನಂದ್ರೆ ಪ್ರಾಣನೇ ಕೊಟ್ಟನು. ಕೊಟ್ಟನಂದ್ರೆ ಹಿಂಗೆ ಗಿಫ್ಟ್ ಕೊಟ್ಟಂಗಲ್ಲ, ಪ್ರಾಣ ಕೊಡುವುದಕ್ಕಾಗಿ ಈ ಲೋಕಕ್ಕೆ ಆತನ ಮನುಷ್ಯನ ರೂಪದಲ್ಲಿ ನರಾವತಾರದಲ್ಲಿ ಕೊಟ್ಟನು. ಆತ ನಂಬಿದವರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು, ಒಬ್ಬರು ನಾಶವಾಗದೆ ನಿತ್ಯ ಲೋಕಕ್ಕೆ ಹೋಗುವರೆ ಎಂಬುದಾಗಿ ಆತನ ಪ್ರೀತಿಯ ಮೂಲಕವಾಗಿ ದೇವರ ರಾಜ್ಯಕ್ಕೆ ಹೋಗಕ್ಕಾಗ್ತಾ? ಪ್ರಾಣ ಕೊಟ್ಟನು. ಪ್ರಾಣ ಕೊಡೋದ್ರ ಮೂಲಕವಾಗಿ ನಾವು ರಕ್ಷಣೆಗೆ ಒಳಗಾದಿವೆ ಪ್ರಿಯರೇ. ಅಲ್ಲಲಿಯ ಈ ವಾಕ್ಯ ಅರ್ಥ ಆಗ್ತಾ? ಎಲ್ಲರಿಗೂ ಅರ್ಥ ಆಯ್ತಪ್ಪ? ಈಗ ಹೇಳ್ರಿ ಪ್ರಿಯರೇ, ಪ್ರಾಣ ಕೊಡುವಂತ ಪ್ರೀತಿ. ಎಲ್ಲರೂ ಹೇಳ್ರಿ, ಪ್ರಾಣ ಡೂಪ್ಲಿಕೇಟ್ ಪ್ರೀತಿ ನೀವೆಲ್ಲ ಬಿಟ್ಬಿಡ್ತೀವಿ ಅಂತ ಹೇಳ್ರಿ. ವಾಕ್ಯದ ಪ್ರೀತಿ ನಂಬುತ್ತೀವಿ ಅಂತ ಹೇಳ್ರಿ. ಆ ಪ್ರೀತಿ ಏನಂತಂದ್ರೆ, ನಿನ್ನ ನೆರೆಬರಿನ ಪ್ರೀತಿಸಬೇಕೆಂಬ ಧರ್ಮಶಾಸ್ತ್ರ ಒಂದೇ ವಾಕ್ಯದಲ್ಲಿ ಅಡಕವಾಗಿದೆಯಲ್ಲ, ಈ ಮಾತು ನಂಬುತ್ತೀವಿ ಅಂತ ಕೈ ಎತ್ತಿ ನೋಡೋಣ. ಮತ್ತೆ ಕ್ರಿಸ್ತನ ಸಭೆಯನ್ನು ಪ್ರೀತಿಸುವ ಪ್ರಕಾರ ನಮ್ಮ ಹೆಂಡತಿಯನ್ನು ಪ್ರೀತಿಸುವಂತ ಕೈ ಎತ್ತಿರಿ. ಅಲ್ಲೆಲುಯ್ಯ. ಅದಕ್ಕಾಗಿ ನನ್ನ ಪ್ರಿಯ ಸೋದರೇ, ಆದರೆ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಡಬೇಕೆಂಬ ಪ್ರೀತಿ ಕೂಡ ನಂಬಿರಿ. ಅನೇಕರು ಭಕ್ತಿಹೀನತೆಯಿಂದ ಜೀವಿಸ್ತಾ ಇದ್ದಾರೆ, ಅವ್ರಿಗೋಸ್ಕರ ಸುವಾರ್ತೆ ನಿಮಿತ್ತ ಪ್ರಾಣ ಕೂಡ ಹೋಗಬಹುದು. ಅಂಥ ಪ್ರೀತಿ ನೀವು ಕೊಡುವುದಾದರೆ ದೇವರು ನಿಮಗೆ ಆಶೀರ್ವಾದವು ಕೃಪವು ಕೊಡುತ್ತಾನೆ. ಇಲ್ಲವಾದರೆ ನಿಷ್ಫಲವಾದ ಪ್ರೀತಿಯನ್ನು ನಂಬಿ ಲೋಕದ ಉಪಕಾರಿಗೋಸ್ಕರವಾಗಲಿ ಮತ್ತು ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಟ್ಟರೆ ಕೊಡಬಹುದು.
ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಡುವುದೇ ಶ್ರೇಷ್ಠವೆಂದು ದೇವರು ಈ ಚಿಕ್ಕ ಸಂದೇಶ ದೇವರ ಆಶೀರ್ವಾದವೂ ಕೃಪವು ನೆಮ್ಮದಿಯೂ ಅವರೊಂದಿಗೆ ಇರಲೆಂಬುದಾಗಿ. ಅಲ್ಲೆಲುಯ್ಯ. ಹಾಗಾದರೆ ಎದ್ದು ನಿಂತುಕೊಳ್ಳ್ರಿ, ದೇವರ ವಾಕ್ಯವು ಮುಗಿಸೋಣ. ಭಕ್ತಿಹೀನನಾದ ನನಗಾಗಿ ಪ್ರಾಣ ಕೊಟ್ಟೆ ನೀನು, ಭಕ್ತಿಹೀನನಾದ ನನಗಾಗಿ ಪ್ರಾಣ ಕೊಟ್ಟೆ ನೀನು, ಆತುಕೊಂಡು ಅಪ್ಪಿಕೊಂಡು ಕಣ್ಣೀರು ಒರೆಸಿದೆ ನೀನು. ನಾನು ನನ್ನ ಕರ್ತನಾದ ದೇವರು ಭಕ್ತಿಹೀನನಾದ ನನಗೋಸ್ಕರ ಪ್ರಾಣ ಕೊಟ್ಟು ನನ್ನನ್ನು ರಕ್ಷಿಸಿದನಲ್ಲ ಎಂಬುದಾಗಿ ಈ ಹಾಡು ನಾನೇ ಬರೆದಿದ್ದೇನೆ ಪ್ರಿಯರೇ. ಅದಕ್ಕಾಗಿ ಆ ಮಾತುಗಳೆಷ್ಟು ಬಂಗಾರ, ಆ ಮಾತುಗಳೆಷ್ಟು ಅಮೂಲ್ಯ ಎಂಬುದಾಗಿ ವಾಕ್ಯದ ಆಧಾರದಿಂದ ಹಾಡನ್ನು ಬರೆದಿದ್ದೇನೆ. ಆ ಮಾತೇನೆಂದರೆ, ನಿನ್ನ ಮಾತೇ ಬಂಗಾರ, ನಿನ್ನ ಪ್ರೇಮವೇ ಬಂಗಾರ, ನಿನ್ನ ಸ್ನೇಹವೇ ಅಪರಂಜಿ, ಏಸಯ್ಯ 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 ಏಸಯ್ಯ. ಇನ್ನೊಮ್ಮೆ, ನಿನ್ನ ಮಾತೇ ಬಂಗಾರ, ನಿನ್ನ ಪ್ರೇಮವೇ ಬಂಗಾರ, ನಿನ್ನ ಸ್ನೇಹವೇ ಅಪರಂಜಿ, ಏಸಯ್ಯ ಏಸಯ್ಯ. ಹಲ್ಲೆಲೂಯಾ ಹಲ್ಲೆಲೂಯಾ. ಕರಳನ್ನು ತೊಟ್ಟುತ್ತಾ ಭಕ್ತಿಹೀನನಾದ ನನಗಾಗಿ ಪ್ರಾಣ ಕೊಟ್ಟೆ ನೀನು, 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 ಆತುಕೊಂಡು ಕಣ್ಣೀರೊರೆಸಿದೆ ನೀನು, ಆತುಕೊಂಡು ಅಪ್ಪಿಕೊಂಡು ಕಣ್ಣೀರೊರೆಸಿದೆ ನೀನು. ನಿನ್ನ ಮಾತೇ ಬಂಗಾರ, ನಿನ್ನ ಪ್ರೇಮವೇ ಬಂಗಾರ, ನಿನ್ನ ಸ್ನೇಹವೇ ಅಪರಂಜಿ, ಏಸಯ್ಯ 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 ಏಸಯ್ಯ. ಪುನಶ್ಚರಣಾಡುತ್ತಾ ಕಳೆದ ಹೋದ ಕೂರಿಗಂತೆ ನನ್ನನ್ನು ಹುಡುಕಿದೆ ನೀನು, ಕಳೆದ ಹೋದ ಕೂರಿಗಂತೆ ನನ್ನನ್ನು ಹುಡುಕಿದೆ ನೀನು, ತಪ್ಪಿ ಹೋದ ಮಗನಂತೆ ಅಪ್ಪಿಕೊಂಡೆ ನೀನು, ತಿರುಗಿ ಬಂದ ಮಗನಂತೆ. ಕಳೆದ ಹೋದ ಕೂರಿಗಂತೆ ನನ್ನನ್ನು ಹುಡುಕಿದ ನೀನು, ತಪ್ಪಿ ಹೋದ ಮಗನಂತೆ ಅಪ್ಪಿಕೊಂಡೆ ನೀನು, ತಿರುಗಿ ಬಂದ ಮಗನಂತೆ ಆತುಕೊಂಡೆ ನೀನು. ನಿನ್ನ ಮಾತೇ ಬಂಗಾರ, ನಿನ್ನ ಸ್ನೇಹವೇ ಬಂಗಾರ, ನಿನ್ನ ಸ್ನೇಹವೇ ಅಪರಂಜಿ, ಏಸಯ್ಯ 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 ಏಸಯ್ಯ. ನಿನ್ನ ಮಾತೇ ಬಂಗಾರ, ನಿನ್ನ ಪ್ರೇಮವೇ ಬಂಗಾರ, ಏಸಯ್ಯ ಏಸಯ್ಯ.